ಆಚಾರ್ಯ, ತಾವು ಈ ತೀರ್ಥ ಯಾತ್ರೆ ಬಗ್ಗೆ ಹೇಳಿದ್ರಿ. ವಾದಿರಾಜರು ಇಡೀ ನಮ್ಮ ಭಾರತ ದೇಶನ 3-4 ಬಾರಿ ಎಲ್ಲ ತೀರ್ಥಕ್ಷೇತ್ರಗಳ ಪರ್ಯಟನೆ ಮಾಡಿದ್ರು, ಅಲ್ಲಲ್ಲಿ ಆ ಕ್ಷೇತ್ರದ ಬಗ್ಗೆ ತೀರ್ಥ ಪ್ರಬಂಧದಲ್ಲಿ ಹೇಳಿದ್ರು ಅಂತ. ನನಗೆ ಬರೋ ಪ್ರಶ್ನೆ ಏನಂದರೆ, ಈ ತಾಯಿ ಮೇಲೆ ತುಂಬ ಪ್ರೀತಿ ಅಂತ ಹೇಳಿದ್ರಿ. ಅಲ್ಲಿ ಗೌರಿ ಗದ್ದೆಯಲ್ಲಿ ಬೆಳೆಯುವಂಥ ಹಕ್ಕಿ ಈಗಲೂ ಕೂಡ ಉಪಯೋಗಿಸ್ತಾರೆ ಆರಾಧನೆಯಲ್ಲಿ ಪ್ರಸಾದಕ್ಕೆ ಅಂತ. ಆ ತಾಯಿಗೆ ಬೇಸರ ಆಗಲಿಲ್ವಾ ಅಂತ? ನೋಡಿ, ಇದು ತುಂಬ ಪ್ರಮುಖವಾದ ಪ್ರಶ್ನೆ ಕೇಳಿದಿರಿ. ಈಗ ಸಮಾಜಕ್ಕೆ ಕರ್ತವ್ಯಕ್ಕಾಗಿ ತಾಯಿ ಒಂದು ಸಂತಾನವನ್ನು ಪಡಿತಾಳೆ. ಸಮಾಜಕ್ಕೆಲ್ಲ ಮಕ್ಕಳಿಂದ ಉಪಕಾರ ಆಗುತ್ತೆ, ತಾಯಿಯ ಜೀವನಕ್ಕೆ ಅನುಕೂಲ ಆಗಲ್ಲ. ಹಾಗೆ ವಾದಿರಾಜರು ಕೂಡ ಇಷ್ಟೆಲ್ಲ ಕಷ್ಟಪಟ್ಟು ತಪಸ್ಸು ಮಾಡಿ ಸಾಧನೆ ಮಾಡಿ ತಾಯಿ ಧರೆಗೆ ತಂದ ಮೇಲೆ ಆ ತಾಯಿಗೊಂದು ಮಹತ್ವವನ್ನು ಕೊಡಬೇಕಾಗಿತ್ತಲ್ವ ಅಂತ ಸಹಜವಾಗಿ ಸಮಾಜಕ್ಕೆ ಅನಿಸುವ ಭಾವ. ಅದಕ್ಕೆ ಎಷ್ಟು ಬೆಲೆ ತುಂಬಿದ್ದಾರೆ ವಾದಿರಾಜರು ಅಂದರೆ, ಅವ್ರು ಹೇಳ್ತಾರೆ, ಅಮ್ಮ ನಾನು ಇದ್ದಾಗ ನಿನಗೆ ಯಾವ ಸಂತೋಷಗಳಾಗುತ್ತೆ ಅದೇ ಸಂತೋಷ ನನ್ನ ಪ್ರತಿಮೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ವಾದಿರಾಜರು ತಮ್ಮದೊಂದು ಸುಂದರವಾದ ಕಂಚಿನ ಪ್ರತಿಮೆಯನ್ನು ಮಾಡಿಕೊಡ್ತಾರೆ, ಪಂಚಲೋಹದ ಪ್ರತಿಮೆ. ಇವತ್ತು ಸೋಂದ ವಾದಿರಾಜ ಮಠದಲ್ಲಿ ಅದು ಪೀಠದಲ್ಲಿ ಪೂಜೆ ಆಗ್ತಾ ಇರುತ್ತೆ. ಅದು ತುಂಬ ನೀವು ಲಕ್ಷಣಭರಿತವಾದ ಪ್ರತಿಮೆ ನೋಡಿರ್ತೀರಿ ನೀವು. ಅಮ್ಮ, ಬೃಂದಾವನದ ಮಧ್ಯದಲ್ಲಿ ಒಂದು ಗೂಡು ತರ ಇದೆ, ಅದ್ರೊಳಗಡೆ ಆ ಪ್ರತಿಮೆ ಇಡ್ತಾರೆ. ಇಲ್ಲ, ಇದು ಪ್ರಾಣದೇವರ ಜೊತೆಗೆ ಆ ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾರೆ. ದೇವರ ಪೂಜೆ ಆದ ತಕ್ಷಣ ಇಟ್ಟು ಸಮಪೂಜೆ ಅಂತ ಕ್ರಮಬದ್ಧವಾದ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಪ್ರಧಾನವಾದ ಅಂಶ, ನನಗೆ ಇಲ್ಲಿ ಹೇಳಲೇಬೇಕಾದ ಒಂದು ಅಂಶ ಏನಿದೆ ಅಂದರೆ, ಇವತ್ತಿನ ಸಮಾಜ ತಂದೆ ತಾಯಿಗಳು ತುಂಬ ಶ್ರಮ ಪಟ್ಟಿರ್ತಾರೆ ಮಕ್ಕಳಿಗಾಗಿ. ಹಿಂದೆಲ್ಲ 10 ಜನ ಮಕ್ಕಳಿರ್ತಿದ್ರು. ಇವತ್ತು ಎಲ್ಲ ಇನ್ವೆಸ್ಟ್ಮೆಂಟು 1-2 ಮಕ್ಕಳಿಗಾಗಿ ಮಾಡಿರ್ತಾರೆ. ಅವ್ರನ್ನ ಪಾಶ್ಚಾತ್ಯ ದೇಶದಲ್ಲೆಲ್ಲ ಕಳಿಸಿ ಅವನು ಸುಖವಾಗಿರಲಿ ಅಂತ. ಕೊನೆಗೆ ಏನಾಗ್ತಾ ಇದೆ ಅಂದರೆ, ಆ ಮಕ್ಕಳು ಇವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಅವರಿಗೆ ಅಂತ್ಯಕಾಲದಲ್ಲಿ ಬಂದು ಮುಖಾವಲೋಕನವೂ ಇಲ್ಲದೇ ಇರುವಂತಹ ಸ್ಥಿತಿಗಳು ಈ ಸಮಾಜದಲ್ಲಿ ಬರ್ತಾ ಇದೆ. ಅವರಿಗೆಲ್ಲ ಒಂದು ವಾದಿರಾಜರು ಸರಿಯಾದ ಮಾರ್ಗದರ್ಶನ, ದಾರಿದೀಪ ತೋರಿಸಿದ್ದಾರೆ. ತಾಯಿಗೆ ಅವಮಾನ ಮಾಡಬೇಡಿ, ಮಾತಾ ಗುರುತರ ಭೂಮೇಹೆ, ಭೂಮಿಗಿಂತ ಮಹತ್ವಪೂರ್ಣವಾದ ಒಂದು ವಸ್ತು ಇದ್ರೆ ಅದು ತಾಯಿ ಅಂತ. ಕುಪುತ್ರೋ ಜಾಯೇತ ನ ಕ್ವಚಿತಪಿ ಕುಮಾತಾ ಭವತಿ ಅಂತ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಹುಟ್ಟಲ್ಲ ಅಂತ. ಹಾಗಾಗಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಅರಣ್ಯಕ್ಕೆ ಹೋಗಬೇಕಾದ್ರೆ ತಾವೇ ಆ ಫೀಲಿಂಗ್ ಮಾಡ್ಕೊಂಡು ಅಳ್ತಾರೆ. ರಾಮ ಕಾಡಿಗೆ ಹೋಗಬೇಕಾದ್ರೆ, ಅಂಗಾತ್ ಪ್ರತ್ಯಂಗಜ ಪುತ್ರ ಹೃದಯಾಚ್ಚಾಪಿ ಜಾಯತೆ ತಸ್ಮಾತ್ ಪ್ರಿಯತರೋ ಮಾತು ಪ್ರಿಯತ್ವಾನ್ ನತು ಬಾಂಧವಾಹ ಅಂತ. ತಾಯಿಯ ಸಮಸ್ತ ಅಂಗಾಂಗಗಳ ರಸವನ್ನ ಪಡೆದು ಹೃದಯದಿಂದ ಹುಟ್ಟುವ ಮಗನಿಗೆ, ತಾಯಿಗೆ ಎಲ್ಲ ತನ್ನ ಬದುಕಿನ ಸರ್ವಸ್ವಕ್ಕಿಂತ ಅಧಿಕವಾದ ಪ್ರೀತಿ ಮಗನ ಮೇಲಿರುತ್ತೆ. ಆ ಪುತ್ರ ವಿಯೋಗವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ವಾದಿರಾಜರು. ಎಂಥ ಸನ್ಯಾಸಿಗಳೇ ಆಗಲಿ, ಇವಾಗ ನೀವು ನೋಡಿದ್ದೀರಿ, ತಾಯಿಗೆ ನಮಸ್ಕಾರ ಮಾಡಲೇಬೇಕು ಅವರು. ಆ ತಾಯಿಗೆ ನಮ್ಮ ಸನಾತನ ಧರ್ಮದಲ್ಲಿ ಅಷ್ಟು ಉನ್ನತವಾದ ಸ್ಥಾನ. ವಾದಿರಾಜರು ಹೇಳ್ತಾರೆ, ಅಮ್ಮ ನಿನ್ನ ಬಾಲ್ಯದಲ್ಲಿ ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ವಾಸ್ತವಿಕವಾಗಿ. ಸಣ್ಣ ಮಗು ತೊಡೆ ಮೇಲಿದ್ದಾಗ ಚಿನ್ನ ಬಂಗಾರ ಅದು ಏನು ಮುದ್ದಾಡ್ತಾರೆ, ಆ ಫೀಲಿಂಗ್ ಬರಲಿ ಅಂತಾರೆ ವಾದಿರಾಜರು. ಶಾಶ್ವತವಾಗಿ ನೀನು ಇರುವ ತನಕ ನಿನ್ನ ತೊಡೆ ಮೇಲೆ ನಾನು ಮಲಗಿದಾಗ ಯಾವ ಆನಂದವನ್ನು ಅನುಭವಿಸಿದೆ, ಈ ಆನಂದದ ಅನುಭವ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಅದ್ಭುತವಾದ ಒಂದು ಸನ್ನಿವೇಶ ಇದು. ಇವತ್ತು ಕೂಡ ವಾದಿರಾಜ ಮಠದಲ್ಲಿ ಆ ಪ್ರತಿಮೆ ಪೂಜೆ ಮಾಡ್ತಾ ಇರೋದ್ರಿಂದ ನಮಗೆಲ್ಲ ಸೂಚನೆ, ತಾಯಿಗೆ ಅಪಚಾರ ಆಗಬಾರದು. ತಾಯಿಯ ಮನಸ್ಸು ಸಮಾಧಾನ ಆಗದೆ ನೀವು ಯಾವ ತೀರ್ಥಯಾತ್ರೆ ಮಾಡಿದ್ರೂ ಅದಕ್ಕೆ ಫಲ ಇಲ್ಲ. ತಾಯಿಗೆ ಸಮಾಧಾನ ಮಾಡಿಸೋದೇ ಮೊದಲನೇ ತೀರ್ಥಯಾತ್ರೆ. ದಾಸರು ಹೇಳ್ತಾರೆ, ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು. ಎಲ್ಲ ತೀರ್ಥಯಾತ್ರೆಗೆ ಹೋಗಿ ದಾನ ಮಾಡಿದೆ, ತಂದೆ ತಾಯಿಗಳಿದ್ದಾಗೆಲ್ಲ ಗೋಳಿಕೊಂಡೆ. ಯಾದ್ರಿಂದ ಯಾವ ವ್ಯಕ್ತಿಗಳಾದರೂ ನಮ್ಮ ಸನಾತನೀಯರು ತಂದೆ ತಾಯರಿಗೆ ವೃದ್ಧಾಶ್ರಮ ಕಳಿಸುವ ಪದ್ಧತಿ ಒಳ್ಳೆಯದಲ್ಲ. ತಮ್ಮ ಕೈಯಲ್ಲಾದಷ್ಟು ಅವರ ಸೇವೆಯನ್ನು ಮಾಡೋದು ತುಂಬ ಪ್ರಶಸ್ತವಾದದ್ದು ಅನ್ನೋ ಒಂದು ಸಂದೇಶ, ಕಿವಿಹಿಂಡಿ ಸಂದೇಶವನ್ನು ವಾದಿರಾಜರು ಈ ತಮ್ಮ ಚರ್ಯೆಯಿಂದ ನೀಡಿದ್ದಾರೆ. ಅದಾದಮೇಲೆ ಅವರ ತೀರ್ಥಯಾತ್ರೆ, ಆಮೇಲೆ ಅವರ ತೀರ್ಥ ಪ್ರಬಂಧದ ರಚನೆ, ತೀರ್ಥಯಾತ್ರೆ ಆರಂಭವಾಗಿದೆ. ಈ ತೀರ್ಥ ಪ್ರಬಂಧದ ಬಗ್ಗೆ ತಾವು ಹೇಳಿದ್ರಿ. ಈ ತೀರ್ಥ ಪ್ರಬಂಧ ತುಂಬಾ ಪಾಪ್ಯುಲರ್ ಆದಂತಹ, ಯಾಕೆಂದ್ರೆ ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೆ ನಾವು ಏನಾದ್ರೂ ಗೂಗಲ್ ಮಾಡಿದ್ರೆ ಅಲ್ಲೊಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಬಂದ್ರೆ ಅದು ತೀರ್ಥ ಪ್ರಬಂಧದ, ನಾವು ಶ್ರೀರಂಗಕ್ಕೆ ಹೋದ್ರೆ ಶ್ರೀರಂಗದಲ್ಲಿ ಏನಿದೆ ಅನ್ನೋದಕ್ಕೆ ತೀರ್ಥ ಪ್ರಬಂಧದ ಶ್ಲೋಕ ಬರುತ್ತೆ. ಬಹಳಷ್ಟು ಜನ ತೀರ್ಥ ಕ್ಷೇತ್ರ ಕುರಿತಾದ ಏನು ವಿಡಿಯೋಗಳು ಮಾಡ್ತಾರೆ, ಅದೆಲ್ಲ ಕಡೆ ವಾದಿರಾಜರ ಶ್ಲೋಕಗಳನ್ನೇ ಉಪಯೋಗಿಸ್ಕೋರೆ. ಹಾಗಾಗಿ ತೀರ್ಥ ಪ್ರಬಂಧದ ಬಗ್ಗೆ ನಮಗೆ ತಿಳ್ಕೊಳ್ಬೇಕು ಅಂತ ತುಂಬಾ ಕುತೂಹಲ. ನೋಡಿ, ತೀರ್ಥ ಪ್ರಬಂಧವು ಹಾಗೆ ಕೆಲವರದ್ದು ಕಾವ್ಯ ಗ್ರಂಥಗಳು. ಈಗ ಪ್ರಾಚೀನ ಕಾಲದ ಪಿಕ್ಚರ್ಗಳು ತುಂಬಾ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾರೆ. ಇವತ್ತು ಯಾರು ಅದನ್ನು ನೋಡ್ಲಿಕ್ಕೆ ಹೋಗಲ್ಲ. ಅದು ಎಷ್ಟೇ ಅದ್ಭುತವಾಗಿರಲಿ, ಈಗ ನನ್ನ ಮಾತೇ ಇರ್ಬೋದು, ನಿಮ್ಮ ಮಾತೇ ಇರ್ಬೋದು, ಅದು ಎಷ್ಟೇ ಅದ್ಭುತ ಆದರೂ ನಿತ್ಯ ಇದನ್ನ ನೋಡಲ್ಲ, ಒಂದು ಕಾಲ ಅಷ್ಟೇ.
ಆದರೆ ವಾದಿರಾಜರ ಮಾತು ಅವತ್ತು ರಚನೆ ಮಾಡಿದಾಗ ಎಷ್ಟು ಅದಕ್ಕೆ ಮಹತ್ವ ಇತ್ತೋ ಅದಕ್ಕಿಂತ 1000 ಪಟ್ಟು ಅಧಿಕ ಮಹತ್ವವನ್ನು ಇವತ್ತು ತೀರ್ಥ ಪ್ರಬಂಧ ಪಡೆದಿದೆ. ಬೆಳಿತಾನೇ ಇದೆ ಅದರ ಮಹಿಮೆ. ಕೆಲವೊಂದು ನಿದರ್ಶನ ನಿಮ್ಗೆ ಹೇಳ್ತೇನೆ ತೀರ್ಥ ಪ್ರಬಂಧದಲ್ಲಿ ಏನಿದೆ ಅಂತ. ಉದಾಹರಣೆಗೆ ಉಡುಪಿ ಹತ್ತಿರ ಮಣಿಪಾಲಿಂದ 5 ಕಿಲೋಮೀಟರ್ ದೂರದಲ್ಲಿ ಒಂದು ಶಿಂಬ್ರಾ ಗಣಪತಿ ದೇವಸ್ಥಾನ ಅಂತ ಇದೆ. ವಾದಿರಾಜರು ಅಲ್ಲಿ ಸುವರ್ಣ ನದಿಯಲ್ಲಿ ಹೋಗಿ ವೇದಾಚಲ ಸಮುದ್ಭೂತಾಮ್ ಅಂತ ವರ್ಣನೆ ಮಾಡಿ ಸುವರ್ಣ ನದಿಯನ್ನ ಅಲ್ಲಿ ಸ್ನಾನ ಮಾಡ್ತಾರೆ ಭಕ್ತರ ಜೊತೆಗೆ. ಭಕ್ತರಿಗೆ ಹೇಳ್ತಾರೆ, ನೋಡಪ್ಪ ಈ ನದಿಯಲ್ಲಿ ಸ್ನಾನ ಮಾಡು. ಏನು ಗುರುಗಳೇ ಎಲ್ಲಾ ನದಿಯಲ್ಲೂ ಸ್ನಾನ ಮಾಡ್ತಿರ್ತೀನಿ ಅಂದ್ರೆ, ಉಡುಪಿ ಆಸುಪಾಸಿನ 1000 ನದಿಗಳಿದೆ ಸಮುದ್ರಕ್ಕೆ ಬಂದು ಸೇರೋದು, ಏನಿದರ ವೈಶಿಷ್ಟ್ಯ? ಇಲ್ಲಪ್ಪ ಹಾಗಲ್ಲ, ಇದು ವೇದ ಪರ್ವತದಿಂದ ಹುಟ್ಟಿ ಬಂದ ನದಿ ಇದು, ಇದರಲ್ಲಿ ಸ್ನಾನ ಮಾಡಿದರೆ ನೋಡಿ ವಾದಿರಾಜರ ಮಾತು, ವೇದ ಪರ್ವತದಿಂದ ಬಂದ ಆ ಮಂತ್ರ ನದಿ ಸ್ನಾನದಲ್ಲಿ ಸ್ನಾನ ಮಾಡಿದರೆ, ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲ ಭಸ್ಮ ಆಗುತ್ತೆ. ಅಂದರೆ ವೇದಗಳಿಗೆ ನಮ್ಮ ಪಾಪವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಇದೆ. ಗುರುಗಳೇ ಆ ಪುಣ್ಯ ಪಾಪವೇ ಕಾಣಲ್ಲ, ಅದೇನು ಸ್ನಾನ ಅದೇನು ಪುಣ್ಯ ಪಾಪ ಎಲ್ಲಿದೆ ಅವೆಲ್ಲ? ಪರಲೋಕ ಒಪ್ಪೋರಿಗೆ ಅವೆಲ್ಲ ಸುಮ್ಮನೆ ನಂಬಿಕೆಗಳಷ್ಟೇ, ಏನು ಪಾಪ ಸುಡೋದು ಗೊತ್ತಾಗುತ್ತಾ? ವಾದಿರಾಜರು ಹೇಳ್ತಾರೆ, ಬಾ ಸ್ನಾನ ಮಾಡು, ನಿನ್ನ ಹೃದಯದಲ್ಲಿ ಎಷ್ಟು ಪಾಪ ತುಂಬಿದೆ ಗೊತ್ತಾಗುತ್ತೆ. ಅದು ಚಟ್ ಚಟ್ ಬೆಂಕಿಗೆ ಎಳ್ಳು ಹಾಕಿದರೆ ಹೇಗೆ ಸಿಡಿಯುತ್ತೋ ಆ ಥರ ಸಿಡಿಯುವ ಶಬ್ದ ಕೇಳುತ್ತೆ, ಬಾ ಅಂತ ಹೇಳಿದರು. ವಾದಿರಾಜರು ಸ್ನಾನಕ್ಕೆ ಹೋಗಿದ್ದು ಕೃಷ್ಣ ಪಕ್ಷದ ಚತುರ್ದಶಿಯ ದಿವಸ ಮಂಗಳವಾರ ಬಂದರೆ ಅದನ್ನು ಕೃಷ್ಣಾಂಗಾರ ಚತುರ್ದಶಿ ಅಂತ ಎಲ್ಲ ಪಂಚಾಂಗದಲ್ಲೂ ಹಾಕಿರ್ತಾರೆ. ಕೃಷ್ಣಾಂಗಾರ ಚತುರ್ದಶಿ ದಿವಸ ಸುವರ್ಣ ನದಿಯಲ್ಲಿ ಸ್ನಾನ ಮಾಡಿದರೆ ಅದು ಎಂಥ ಪಾಪ ಇದ್ರೂ ನಾಶ ಆಗುತ್ತೆ. ಇಲ್ಲಿ ಮುಳುಗು, ನಿನ್ನ ಪಾಪ ಬೆಂಕಿಲಿ ಎಳ್ಳು ಹಾಕಿದರೆ ಹೇಗೆ ಸಿಡಿಯುತ್ತೋ ಆ ಥರ ಕೇಳುತ್ತೆ. ತೀರ್ಥಪ್ರಬಂಧದಲ್ಲಿ ಹೇಳಿದ್ದಾರೆ, ಅಂಹಸೋ ದಖ್ಯಮಾನಸ್ಯ ಶಾವಯಂತೀಂ ಸ್ವನಂ ಜನಾನ್. ಆ ಪಾಪಗಳು ಸುಡುವ ಶಬ್ದ ಜನರಿಗೆ ಕೇಳುತ್ತೆ, ಅಂಥ ಒಂದು ಪವಾಡ ಇದೆ ಅಂತ. ಇವತ್ತು ಅದರ ಬಗ್ಗೆ ಎಷ್ಟು ವಿಮರ್ಶೆ ನಡೆದಿದೆ ಗೊತ್ತಾ? ಸುವರ್ಣ ನದಿಯಲ್ಲಿ ನೀವು ಆಚೆ ಅದು ಪುತ್ತಿಗೆ ಮಠ, ಶಿರೂರು ಮಠ ಅಲ್ಲೆಲ್ಲ ಹರಿಯೋದು ಸುವರ್ಣ ನದಿಯೇ. ಆ ಮೂಲ ಮಠಗಳ ಹತ್ತಿರ ನದಿ ಹರಿಯುತ್ತೆ. ನೀವು ಕೃಷ್ಣಾಂಗಾರ ಚತುರ್ದಶಿ ಅಲ್ಲೆಲ್ಲ ಹೋಗಿ ಸ್ನಾನ ಮಾಡಿ, ಎಲ್ಲೂ ಶಬ್ದ ಕೇಳಲ್ಲ. ಎಲ್ಲಿ ವಾದಿರಾಜರು ಸ್ನಾನ ಮಾಡಿ ತಮ್ಮ ಶಿಷ್ಯರಿಗೆ ಇಲ್ಲಿ ಸ್ನಾನ ಮಾಡು ನಿನ್ನ ಪಾಪ ಸುಡುತ್ತೆ ಅಂತ ಹೇಳಿದ್ದಾರೆ, ಅಷ್ಟು ಜಾಗ ಮಾತ್ರ. ಎಷ್ಟೋ ಜನ ಅದಕ್ಕೆ ವಿಮರ್ಶಕರೆಲ್ಲ ಬಂದು, ಆಧುನಿಕ ವಿಜ್ಞಾನಿಗಳೆಲ್ಲ, ಇಲ್ಲ ಇದು ಸಮುದ್ರದ ಬ್ಯಾಕ್ ವಾಟರ್ಲಿ ಇಂಥ ಸೌಂಡ್ ಬರುತ್ತೆ ಅಂತೆಲ್ಲ ಹೇಳಿ ಪರೀಕ್ಷೆ ಎಲ್ಲ ಮಾಡಿದರು. ಹಿಂದಿನ ದಿನ ಮಾಡಿದ್ದಾರೆ, ಅದರ ಮರುದಿನ ಮಾಡಿದ್ದಾರೆ, ಅದರ ಪಕ್ಕದಲ್ಲಿ ಮಾಡಿದ್ದಾರೆ, ಎಲ್ಲೂ ಸೌಂಡ್ ಬರಲ್ಲ. ನೀವು ಒಮ್ಮೆ ಅಲ್ಲಿ ಹೋಗಿ ಮುಳುಗಿ ಕೂತ್ಕೊಳ್ಳಿ, ಕಿವಿಲಿ ಪಟ 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 ಪಾಪ ಸುಡಿಯುವ ಶಬ್ದ ಕೇಳುತ್ತೆ. ಈ ಕ್ಷಣದಲ್ಲಿ ಈಗಲೂ ಕೃಷ್ಣಾಂಗಾರ ಚತುರ್ದಶಿ ನಾಡಿ ಪಂಚಾಂಗದಲ್ಲಿದೆ, ಹೋಗಿ ಮುಳುಗಿ ನೋಡಿ. ಇವತ್ತಲ್ಲಿ ಸಾವಿರಾರು ಜನ ಬರ್ತಾ ಇದ್ದಾರೆ. ಮುಂದೆ ಅದರಂಥ ಯಾತ್ರಾ ಸ್ಥಳ ಇನ್ನೊಂದಿಲ್ಲ. ಇವಾಗೆಲ್ಲ ಅದನ್ನು ತುಂಬ ಚೆನ್ನಾಗಿ ಮಠದಿಂದ ವಿಶೇಷವಾದ ಅನೇಕ ಜನರ ಸಹಕಾರದಿಂದ ಡೆವಲಪ್ ಮಾಡ್ತಾ ಇದ್ದಾರೆ. ಇಂಥ ಅದ್ಭುತವಾದ ಪವಾಡಗಳು ತೀರ್ಥ ಪ್ರಬಂಧ ಅಂದರೆ ನಮ್ಮ ಜೀವನದ ಜೊತೆಗೆ ಮಾತನಾಡುವ ಗ್ರಂಥ ಅದು. ಈಗ ನೀವು ನವಗ್ರಹ ಹೋಮ ಮಾಡಿದರೆ ಪಾಪ ಸುಡುತ್ತೋ ಇಲ್ಲೋ ಗೊತ್ತಾಗಲ್ಲ. ವಾದಿರಾಜರ ಸ್ನಾನ ಮಾಡಿದ ಜಾಗದಲ್ಲಿ ಮುಳುಗಿದ್ರೆ ಪಟ 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 ಶಬ್ದ ಕೇಳುತ್ತೆ. ಅದು ಮುಗಿಯೋದೇ ಇಲ್ಲ, ಮತ್ತೆ ಶಬ್ದ ನೀವೇ ಎದ್ದು ಬರಬೇಕು, ಯಾಕೆಂದ್ರೆ ನಾವು ಮಾಡಿದ ಪಾಪ ಅಷ್ಟಿರುತ್ತೆ. ಈ ಥರ. ಆಮೇಲೆ ಇನ್ನು ವಾದಿರಾಜರು ಇದಕ್ಕೆ ಹೋಗ್ತಾರೆ, ವಸುಧಾರಾ ಕ್ಷೇತ್ರ ಬದರಿ ಹತ್ರ ಹೋಗ್ತಾರೆ. ಅವ್ರು ಹೇಳ್ತಾರೆ, ನಿಮಗೆ ಪಾಪ ಸಿಡಿಯುವ ಶಬ್ದ ಕೇಳುತ್ತೆ, ನನಗೇನು ಕೇಳಲ್ಲ, ಯಾಕೆಂದ್ರೆ ನಾನು ಪಾಪ ಮಾಡಿಲ್ಲ, ನನಗೇನು ಶಬ್ದ ಕೇಳುತ್ತೆ? ಧಾರಾ ದ್ವಾರ ತ್ರಯೀ ತತ್ರ ಶ್ರೂಯತೆ ಅದ್ಯಾಪಿ ಸೂರಿಬಿಹಿ. ಜ್ಞಾನಿಗಳಿಗೆ ಮಾತ್ರ, ಜನಸಾಮಾನ್ಯರಿಗಲ್ಲ. ವಾದಿರಾಜರಲ್ಲಿ ಹೋಗಿ ನಿಂತರೆ ಆ ವಸುಧಾರೆಯಿಂದ ಋಗ್ವೇದ, ಯಜುರ್ವೇದ, ಸಾಮವೇದಗಳ ನಾದ ಪ್ರತ್ಯೇಕವಾಗಿ. ಯಾಕೆಂದರೆ ವರಾಹ ಉಪಾಸಕರು, ಅವನು ನಾದ ಬ್ರಹ್ಮ, ವಿಶೇಷವಾಗಿ ಸಾಮವೇದ ಪ್ರತಿಪಾದ್ಯ ವರಾಹ. ಆ ಉಪಾಸನೆಯಿಂದ ಆ ಶಬ್ದಗಳು ಕೇಳುತ್ತೆ ಕಿವಿಗೆ ಅಂತಾರೆ. ಹೀಗೆ ಒಂದೊಂದು ಕಡೆ ಹೋದರೂ ಅಲ್ಲಿ ಪುರಿ ಜಗನ್ನಾಥನ ನೋಡಿದರೆ ಎದ್ದಾರು ಪ್ಲವತೆ ಸಿಂಧೋಪಾರೆ ಅಪೂರುಷಂ ಅಂತ ವೇದಮಂತ್ರ ಪ್ರತಿಪಾದ್ಯನಾದವು ನೀನು ಅಂತ ಆ ವೇದ ಮಂತ್ರವನ್ನು ಹೇಳ್ತಾರೆ. ವೇದ ಮಂತ್ರದಿಂದ ಸ್ತೋತ್ರ ಮಾಡ್ತಾರೆ. ವಾದಿರಾಜರು ಹೇಳುವ ತನಕನೂ ಯಾರಿಗೂ ಪುರುಷೋತ್ತಮ ಕ್ಷೇತ್ರದಲ್ಲಿ ಒಂದು ಮರದ ದಿನ್ನಿಯ ರೂಪದಲ್ಲಿ ಇಲ್ಲ. ಮರದ ದಿನ್ನಿಯಲ್ಲಿ ಒಂದು ಸಮುದ್ರದಲ್ಲಿ ಮರದ ದಿನ್ನಿ ತೇಲಿ ಬರುತ್ತೆ, ಅವನೇ ಜಗನ್ನಾಥನ ಆಗ್ತಾನೆ ಅಂತ ಇದು ವೇದದಲ್ಲಿ ಇದೆ. 10ನೇ ಮಂಡಲದಲ್ಲಿ ಹೇಳಿಕೊಟ್ಟವರು ವಾದಿರಾಜರು. ಪುರಿ ಜಗನ್ನಾಥ ಕ್ಷೇತ್ರದ ಮಹಿಮೆ ಎಷ್ಟು ಅದ್ಭುತ ಅಂದರೆ ಅದು ಎದ್ದಾರು ಪ್ಲವತೆ ಸಿಂಧೋಪಾರೆ ಅಪೂರುಷಂ ಅಂತ ವೇದ ಮಂತ್ರ ಇದೆ. ದಾರು ಪ್ಲವತೆ, ಆ ಸಮುದ್ರದಲ್ಲಿ ತೇಲಿಕೊಂಡು ಬರುತ್ತೆ. ವೇದದಲ್ಲಿ ಏನೆಲ್ಲ ಮಹಿಮೆ ಇದೆ. ಅದಕ್ಕೆ ರೀ ನಮ್ಮ ಭಾರತ ದೇಶ ಅದನ್ನು ಭಾಗವತಲ್ಲಿ ಹೇಳ್ತಾರೆ, ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋವರಹ. ಒಂದು ಕ್ಷಣಕಾಲ ನಮ್ಮ ಭಾರತ ದೇಶದಲ್ಲಿ ವಾಸ ಮಾಡಿ ಎಂಥ ವೈಬ್ರೇಷನ್ ಇದೆ, ಎಂಥ ಪವರ್ ಇದೆ ಇದರಲ್ಲಿ. ಹೀಗೆ ಪ್ರತಿಯೊಂದು ಕ್ಷೇತ್ರಗಳು ಆ ವಾದಿರಾಜರ ತೀರ್ಥ ಪ್ರಬಂಧ ಇಟ್ಟುಕೊಂಡು ಯಾತ್ರೆ ಮಾಡಿದರೆ ನಿಜವಾದ ಯಾತ್ರೆ, ಇಲ್ಲನೇ ಇದ್ರೆ ಅದು ಅಪರಿಪೂರ್ಣ ಯಾತ್ರೆ. ಅದು ಅಷ್ಟು ಒಂದು ದೇವರನ್ನು ನೋಡಿ, ಸುಮ್ಮನೆ ನಾವು ಇತಿಹಾಸ ನೋಡಿ ಬರೆಯೋದಲ್ಲ. ವರದರಾಜ ಅಂತ ಹೋಗಿ ಮಾತನಾಡ್ತಾರೆ, ಶಾರ್ಗಪಾಣೆ ಹೇಗಿದೆ,
ನಾವು ಇವತ್ತೆಲ್ಲ ಕಲಿಯುಗದಲ್ಲಿ ಹವಾರಿಯೋ ಕಂಚಿ ವರದರಾಜ, ಕಂಚಿ ವರದರಾಜನ ಹತ್ರ, ಆಮೇಲೆ ಶಾರ್ಗಪಾಣಿ ಹತ್ರ, ರಂಗನಾಥನ ಹತ್ರ ಹೋಗಿ ವಾದಿರಾಜರು ಮಾತನಾಡ್ತಾರೆ. ಇವತ್ತು ನೀವು ಬಂದಾಗ ಹಾಯ್ ಹೇಗಿದ್ದೀರಿ ಅಂತೆಲ್ಲ ಕೇಳ್ತೇವಲ್ಲ, ಹಾಗೆ ಮಾತನಾಡ್ತಾರೆ ದೇವರ ಹತ್ತಿರ. ಅದೇ ಫೀಲಿಂಗ್ಗಳಲ್ಲಿ, ನಿನ್ನ ಹತ್ರ ನೀನು ವರದರಾಜ ಅಪ್ಪ, ಎಲ್ಲಾರ್ಗೂ ವರ ಕೊಡ್ತಿರ್ತೀನಿ, ನಾನು ನಿನಗೆ ವರ ಕೇಳಲಿಕ್ಕೆ ಬಂದಿಲ್ಲ, ನಿನ್ನನ್ನೇ ನನಗೆ ಕೊಟ್ಬಿಡು ಅಂತಾರೆ. ಇದು ಏಕಾಂತ ಭಕ್ತರ ಲಕ್ಷಣ, ರುಜುದೇವತೆಗಳ ಲಕ್ಷಣ. ನಿನ್ನನ್ನೇ ನನಗೆ ಕೊಟ್ಬಿಡು. ಆ ಕೊಲ್ಲೂರು ಮೂಕಾಂಬಿಕೆ ಹತ್ರ ಹೋಗ್ತಾರೆ, ಹೇಳ್ತಾರೆ, ಮೂಕಾಂಬಿಕಾ ಅಂದ್ರೆ ಅಮ್ಮನಿಗೆ ಮಾತು ಬರಲ್ಲ ಅಂತ ಅರ್ಥ ಅಲ್ಲ. ಯಾರು ನಿಜವಾದ ನೈಜ ಭಕ್ತರಿದ್ದಾರೆ, ಅವರಿಗೆ ಯಾರ್ದೋ ಕೆಟ್ಟ ಕಮ್ಯುನಿಟಿಯಿಂದ ತೊಂದರೆ ಆಯಿತು ಅಂದ್ರೆ ಅವರನ್ನು ಮೂಕರನ್ನಾಗಿ ಮಾಡ್ತಾಳಾದ್ರಿಂದ ಅವಳು ಮೂಕಾಂಬಿಕಾ. ನನ್ನ ಬದುಕಿನಲ್ಲಿ ನನಗೆ ಅಪವಾದ ಹಾಕಬೇಕು ಅಂತ ಒಬ್ಬ ಮಗನನ್ನ ಗುಹೆಯಲ್ಲಿ ಬುಚ್ಚಿಟ್ಟು ವಾದಿರಾಜರು ಕೊಲೆ ಮಾಡಿದ್ದಾರೆ ಅಂತ ಅಪವಾದ ಹಾಕಿದ್ರಂತೆ. ಅವ್ರದ್ದೆಲ್ಲ ಬಾಯಿ ಬಿದ್ದೋಯ್ತು. ಅದಕ್ಕಲ್ಲೇ ಹಾಗೆ ಸ್ತೋತ್ರ ಮಾಡ್ತಾರೆ, ಏನು ಮಾತನಾಡುವ ಅಮ್ಮ ನೀನು, ನಮ್ಮ ಪಾಲಿಗೆ ಎಂಥ ಅಮ್ಮ ನೀನು ಪ್ರತ್ಯಕ್ಷವಾಗಿದೆ. ಹಾಗಾಗಿ ಹಡಿಯುವ ಅಮ್ಮ ತಾತ್ಕಾಲಿಕ, ಜಗನ್ಮಾತೆಯಾದ ಲಕ್ಷ್ಮೀದೇವಿ ನಮಗೆ ಸಾರ್ವಕಾಲಿಕ ಅಂತ ಎಷ್ಟು ಭಾವನೆ ಹುಟ್ಟಿಸುವ ಮಾತುಗಳಿದೆ. ಹಾಗಾಗಿ ಒಂದು ತೀರ್ಥ ಪ್ರಬಂಧ ಅಂತಹ ಗ್ರಂಥ ನಭೂತೋ ನ ಭವಿಷ್ಯತಿ. ಇಂಥ ಒಂದು ಅದ್ಭುತವಾದ ಪವಾಡ ಇವತ್ತು ನಮ್ಮ ಬದುಕಿನಲ್ಲಿ ಅನುಭವಕ್ಕೆ ಬರುವ ಗ್ರಂಥ ತೀರ್ಥ ಪ್ರಬಂಧ. ಇದು ಎಷ್ಟು ಕ್ಷೇತ್ರಗಳ ಬಗ್ಗೆ ಅಲ್ಲಿ ವಿಷಯ ಇದೆ ಅನ್ನೋದು ರಫ್ಲಿ? ಇದು ತೀರ್ಥ ಪ್ರಬಂಧದಲ್ಲಿ ಪೂರ್ವ, ಉತ್ತರ, ದಕ್ಷಿಣ, ಪಶ್ಚಿಮ ಅಂತ 4 ಪ್ರಬಂಧಗಳನ್ನು ಮಾಡಿಕೊಂಡಿದ್ದಾರೆ. ಬಹುತೇಕ 200 ಕ್ಷೇತ್ರಕ್ಕಿಂತ ಅಧಿಕವಾಗಿ. ಮತ್ತೆ ತೀರ್ಥ ಪ್ರಬಂಧ ಬಿಟ್ಟು ಯುಕ್ತಿ ಮಲ್ಲಿಕೆಯಲ್ಲಿ ಮಿಶ್ರತೀರ್ಥದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅವರ ಹಾಡಿನಲ್ಲಿ ಇಲ್ಲೇ ನಮ್ಮ ಮೈಸೂರಿನ ಹತ್ತಿರ ಚುಂಚನಕಟ್ಟೆ ಅಂತ ಇದೆ, ಅಲ್ಲಿ ಶರಣು ಸಕಲೋದ್ಧಾರ ಅದು ವಾದಿರಾಜರ ಕೃತಿ, ಹೈವದನಾಂಕಿತ ಅದು. ಅಲ್ಲಿ ಒಂದು ಆ ರಾಮದೇವರನ್ನು ಸ್ತೋತ್ರ ಮಾಡಿದ್ದಾರೆ. ತೀರ್ಥ ಪ್ರಬಂಧ ಬಿಟ್ಟು ಇದೆ, ಇಲ್ಲಿ 200ಕ್ಕೂ ಅಧಿಕವಾದ ಕ್ಷೇತ್ರಗಳ ವರ್ಣನೆಯನ್ನು ಮಾಡಿದ್ದಾರೆ. ಅದ್ಭುತವಾದ ವಿಷಯ ಹೇಳಿದ್ರಿ. ಮತ್ತೆ ಈ ಹಿಂದೆ ನಾವು ಮಾತಾಡುವಾಗ ನೀವು ತಾಯಿ ಒಂದು ಈ ಲಕ್ಷಾಲಂಕಾರ ಅನ್ನೋದು ಒಂದು ಗ್ರಂಥ, ವಾದಿರಾಜರ ಗ್ರಂಥ, ಅದಕ್ಕೆ ತಾವು ಈ ಆಭರಣದ್ದೇನೋ ಒಂದು ಹೇಳಿದ್ರಿ. ಈ ಅದೇ ತಾಯಿ ಹರಕೆ ಹೊತ್ಕೊಂಡಿರ್ತಾಳೆ ಬಡತನದಲ್ಲಿ. ದೇವರೇ ನನಗೆ ಮಗು ಆದ್ರೆ ಲಕ್ಷಾಭರಣವನ್ನ ಕೊಡ್ತೇನೆ ಅಂತ ಕೆಲವೊಂದು ಆಗಿಬಿಡ್ಲಿ ಅಂತ, ಅಂದ್ರೆ ನನಗೆ ಆಗಲ್ಲ, ನಾನು ನತದೃಷ್ಟಳು, ನನಗೆ ಆಗಲ್ಲ ಅಂತ ಈ ತರ ಒಂದು ಆ ಮನಸ್ಸಿನ ಒಂದು ದುಃಖ, ಅದರ ಹಿನ್ನೆಲೆಯಲ್ಲೇ ಒಂದಷ್ಟು ಹರಕೆಗಳು. ಏನು ಬೇಕಾದ್ರೂ ಮಾಡಬಲ್ಲೆ, ನಿನಗೊಂದು ಪುತ್ರ ಸಂತಾನ ಕೊಡುವಂತ ತಾಯಿ ಹರಕೆ. ನೋಡಿ, ಅದರಲ್ಲಿಯೂ ಅಷ್ಟೇ, ವಾದಿರಾಜರು ಸನ್ಯಾಸಿಗಳಾದ ಮೇಲೆ ಆ ತಾಯಿ ಮಾತು ಸತ್ಯ ಆಗಬಾರ್ದು. ದೇವರಿಗೆ ಲಕ್ಷ ಸುವರ್ಣ, ಸುವರ್ಣ ಅಂದ್ರೇನು? ಸುಷ್ಟು ವರ್ಣ, ಒಳ್ಳೆಯ ಮಾತುಗಳು ಅಂತ ಅರ್ಥ. ಅವರು ಸನ್ಯಾಸಿಗಳು. ದೇವರಿಗೆ ಯಾಕೆ ಬೇಕು ಅದು? ದೇವರು ನಿಷ್ಕಿಂಚನ ಜನಪ್ರಿಯ ಅಂತ ಭಾಗವತದಲ್ಲಿ ಅವನ ಹೆಸರು. ಅಂದ್ರೆ ಬಡವರಿಗೆ ತುಂಬಾ ಇಷ್ಟ. ಅಂದ್ರೆ ಬೈರಾಗಿಯಾದ ಸನ್ಯಾಸಿಗಳು. ಈಗ ಶುಕಾಚಾರ್ಯ ಮೈ ಮೇಲೆ ಒಂದು ಬಟ್ಟೆ ಹಾಕೊಂಡಿಲ್ಲ, ಪ್ರಾಣ ದೇವರಿಗೆ ಶುಕಾಚಾರ್ಯರು ಅಂದ್ರೆ. ಸನ್ಯಾಸಿಗಳು ಅಂದ್ರೆ ಪ್ರಾಣ. ಅವನು ಹೇಳ್ತಾನೆ, ಇತರ ಜಾತಿಗಳು, ಇತರ ಆಶ್ರಮ ಧರ್ಮಗಳೆಲ್ಲ ನನ್ನ ಬಾಹು, ನನ್ನ ಹೊಟ್ಟೆ, ನನ್ನ ಕಾಲು, ನನ್ನ ಕೈ ಇದ್ದ ಹಾಗೆ, ಸನ್ಯಾಸ ಅನ್ನೋದು ನನ್ನ ತಲೆ ಇದ್ದ ಹಾಗೆ ಅಂತ ದೇವರು. ಅಷ್ಟು ಸನ್ಯಾಸವನ್ನ ಪ್ರೀತಿ ಮಾಡ್ತಾನೆ. ಅವನಿಗೆ ಧನಕಾಂಚನಗಳೆಲ್ಲ ಬೇಕಾಗಿಲ್ಲ ದೇವರಿಗೆ. ಹಾಗಾಗಿ ದೇವರೇ ಮಹಾಭಾರತಕ್ಕೆ, ಸಮಗ್ರ ಮಹಾಭಾರತ, ವಾದಿರಾಜರು ಎಷ್ಟು ಕರಾರುವಕ್ಕಾಗಿ ಅದನ್ನು ವಿಮರ್ಶೆ ಮಾಡಿದ್ದಾರೆ ಅಂದರೆ, ಅವರು ವಾದಿರಾಜರು ಮಹಾಭಾರತಕ್ಕೆ ಲಕ್ಷಾಲಂಕಾರ ಬರೆದ ಮೇಲೆ 45,000 ಪ್ರಕ್ಷಿಪ್ತ ಶ್ಲೋಕಗಳನ್ನು ತೆಗೆದು ಬಿಸಾಡಿದ್ದಾರೆ. ಅಂದ್ರೆ ಮಹಾಭಾರತದಲ್ಲಿ ಏನೇನೋ ಬಂದು ಸೇರ್ಕೊಂಡಿತ್ತು, ಅದನ್ನೆಲ್ಲ ವಾಶ್ ಮಾಡಿದ್ದಾರೆ, ರಿಫ್ರೆಶ್ ಕರೆಕ್ಟಾಗಿ ಮಾಡಿ ಅದಕ್ಕೆ ಲಕ್ಷಾಲಂಕಾರ ಅಂತ ಬರೆದು ಅಲ್ಲಲ್ಲಲ್ಲಿ ಅವರ ವ್ಯಾಖ್ಯಾನ. ಆದ್ರಿಂದ ಅವರು ಮುಂದೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆಯುವ ಅರ್ಹತೆ ಉಳ್ಳವರು, ಅಂದರೆ ಮುಂದಿನ ಮಧ್ವಗುರುಗಳು ಅನ್ನುವ ಭಾವನೆ ಇದೆ. ಅಂತಹ ಲಕ್ಷಾಲಂಕಾರವನ್ನು ಬರೆದು, ಮತ್ತೆ ಬರೆಯುವುದು ಅಂದರೆ ಸುಮ್ಮನೆ ತಾವಾಗೇ ಬರೆದಿದ್ದಲ್ಲ. ಅವರು ಸಂಧ್ಯಾ ಮಠದಲ್ಲಿ ಪ್ರಯಾಗದಲ್ಲಿದ್ದಾಗ ವೇದವ್ಯಾಸರಿಯವರು ಬಂದು ನಿಂತ್ಕೊಂಡ್ಬಿಡ್ತಾರೆ ಎದುರುಗಡೆಗೆ. ನಿನ್ನ ತಾಯಿ ಹರಕೆ ಇದೆಯಪ್ಪ, ನೀನು ಲಕ್ಷಾಲಂಕಾರ ಬರಿ, ಲಕ್ಷಾಲಂಕಾರ ಮಾಡು, ಸುವರ್ಣ ಅಕ್ಷರಗಳಿಂದ ನನ್ನನ್ನು ಅಲಂಕಾರ ಮಾಡು ಅಂತ ಭಗವಂತನೇ ಬಂದು ಕೇಳಿಕೊಳ್ತಾನೆ. ವೇದವ್ಯಾಸರಿಯವರು ಕೇಳ್ತಾರೆ. ಅದನ್ನು ಬದರಿ ಕ್ಷೇತ್ರದಲ್ಲಿ ಕುಳಿತು ಲಕ್ಷಾಲಂಕಾರವನ್ನು ಆಚಾರ್ಯರು ಮೊದಲನೇ ಗ್ರಂಥ ಗೀತಾಭಾಷ್ಯ ಬರೆದು ಹೇಗೆ ಅಲ್ಲಿ ಬದರಿ ಕ್ಷೇತ್ರದಲ್ಲಿ ಸಮರ್ಪಣೆ ಮಾಡಿದ್ರು, ಹಾಗೆ ಲಕ್ಷಾಲಂಕಾರವನ್ನು ಬರೆದು ಬದ್ರಿನಾರಾಯಣನಿಗೆ ಸಮರ್ಪಣೆ ಮಾಡ್ತಾರೆ. ಬರೆದದ್ದು ವ್ಯಾಸಗುಹ ಅಂತ. ಅಲ್ಲಿ ನರಸಿಂಹದೇವರೆಲ್ಲ ಸೋದೆ ವಾದಿರಾಜ ಮಠಕ್ಕೆ ಒಲಿದು ಬಂದಿದೆ. ವ್ಯಾಸಗುಹ ಅಂತ ಮಾನ, ಬದರಿಯಿಂದ ಮುಂದೆ ಒಂದು 3 ಕಿಲೋಮೀಟರ್ ಹೋದರೆ ಮಾನ, ಅಲ್ಲಿ ಲಕ್ಷಾಲಂಕಾರ ರಚನೆ ಮಾಡಿದ್ದು. ಅವರಿಗೆ ಆದೇಶ ಬಂದಿದ್ದು ಸಂಧ್ಯಾ ಮಠದಲ್ಲಿ ಕುಳಿತಾಗ. ಇದನ್ನೆಲ್ಲ ಮತ್ತೆ ನಾವು ಹೇಳಿದ್ದಲ್ಲ, ವಾದಿರಾಜರೇ ಹೇಳಿಕೊಂಡಿದ್ದಾರೆ. ನಾನು ಸಂಧ್ಯಾ ಮಠದಲ್ಲಿ ಕೂತಾಗ ವೇದವ್ಯಾಸರೇರು ಬಂದು ನಂಗೆ ದರ್ಶನ ಕೊಟ್ಟು ಲಕ್ಷಾಲಂಕಾರ ಮಾಡು ಅಂತ ಆದೇಶ ಕೊಟ್ಟರು ಅಂತ ಲಕ್ಷಾಲಂಕಾರದ ಕೊನೆಗೆ ಗುರುರಾಜರೇ ಹೇಳ್ತಾರೆ. ಅವರು ವೇದವ್ಯಾಸರೇರು ಬಂದಾಗ ಸ್ತೋತ್ರ ಮಾಡ್ತಾರೆ. ವ್ಯಾಸಾಯ ಅಪ್ರತಿಮೇತ ಇತಿಹಾಸ ರಚನೋಲ್ಲಾಸಾಯ ಧ್ರುವಾದಿನಾಂ ತ್ರಾಸಾಯ ಸಕರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೆ. ನೀವು ಬಂದಾಗ ನೀವೆಲ್ಲ ಏನು ಸಾಧನೆ ಮಾಡಿದಿರಿ ಅಂತ ಹೇಳಿದಾಗ ಹೇಳ್ತಾರೆ. ಭಾಸಾ ಯಾಮುನ ರಮ್ಯ ತೋಯ ಸದೃಶಾಯ
ಆಸಾಯ ಮಾಸೇವಿನೇ ದಾಸಾಯ ಅಭಯದಾಯ ಮಧ್ವಗುರು ದ್ವಾಸಾಯ ತುಭ್ಯಂ ನಮಃ. ಏನ್ ಚೆನ್ನಾಗಿದೆ ಆ ದಾಸಗಳು ಅಂದ್ರೆ ನೋಡ್ಲಿಕ್ಕೆ ನೀನು ಸಾಕ್ಷಾತ್ ಯಮುನಾ ನದಿ ತರನೇ ಇದೆ, ಅದ್ರ ಕಲರ್ ನಿನ್ನ ಕಲರ್ ಒಂದೇ ತರ ಇದೆ. ಆ ಹಗಲು ರಾತ್ರಿ ನಿನ್ನನ್ನೇ ಧ್ಯಾನ ಮಾಡುವಂಥವ್ರಿಗೆ ನೀನು ಬೇಗ ವರಪ್ರದನ ಆಗ್ತಿ, ಮಧುರ ಹೃದಯದಲ್ಲಿದೆ. ಹೀಗೆಲ್ಲ ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ ಆಮೇಲೆ ಪಕ್ಕದಲ್ಲಿದ್ದ ಶಿಷ್ಯರು ಕೇಳ್ತಾರೆ, ವಾದಿರಾಜರೇ ನೀವು ಸಿಕ್ಕಾಪಟ್ಟೆ ಸಂಸ್ಕೃತದಲ್ಲಿ ಮಾತನಾಡ್ತೀರಿ, ನಮ್ಗೆ ಅರ್ಥ ಆಗಲ್ಲ ಅಂತ. ಕೂಡಲೇ ವಾದಿರಾಜರು ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಹೀಗೆ ಪದ್ಯವನ್ನೇ ಕೂಡಲೇ ರಚನೆ ಮಾಡಿಕೊಡ್ತಾರೆ. ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ಠಕ್ಕಂತ ಒಂದು ಕನ್ನಡದಲ್ಲಿ ಮಾಡಿಕೊಡ್ತಾರೆ. ವಾದಿರಾಜರ ಅನುಗ್ರಹದಿಂದ ಕನಕದಾಸರು ಹಾಗೆ ನೋಡಿ, ಒಂದು ಪದ್ಯ ಇದೆ, ಅನೀನ ದತ್ ಪದ್ಮ ಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ. ಸಂಸ್ಕೃತದಲ್ಲಿ ಹೇಳಿದ್ರು, ನಮ್ಗೆ ಅರ್ಥ ಆಗಲ್ಲ ಅಂದಾಗ ವಾದಿರಾಜರು ಕನಕ ನೀನು ಮಾಡು. ಏನು ಕುರುಬರು ಅವರು, ಕನಕದಾಸರು ಅಂದ್ರೆ ಏನು ಬರೀ ಕುರಿ ಕಾಯೋರ, ಎಂಥ ಜ್ಞಾನದಲ್ಲಿ ಎತ್ತರ. ಆ ಕನಕದಾಸರು ಕೂಡಲೇ ಡೊಳ್ಳಿನ ಮೇಲ್ಕೈ ಭನುಮಪ್ಪ ಹಾಕ್ಯಾನ, ತಾಳವ ಶಿವನಪ್ಪ ತಟ್ಟೆ ಆನ್ಮ್ಯ, ಒಳ್ಳೊಳ್ಳೆ ಪದಗಾಳ ಹನುಮಪ್ಪ ಹಾಡ್ಯಾನ, ಚಲುವ ಕನಕಪ್ಪ ಕುಣಿದಾನ್ಮ್ಯ, ದೇವಿ ನಮ್ಮ ದ್ಯಾವಾರು ಬಂದೋರೆ ಬನ್ನೀರೆ ನೋಡ ಬನ್ನೀರೆ, ಅನೀನ ದತ್ಪದ್ಮ ಭವೋ ಮೃದಂಗಂ ಜಗೋ ಹನುಮಾನ್ ಜಗತಾಮದೀಶಂ, ಅದರ್ಶಯತ್ತಾಲಗತಿ ಖಪರ್ದೀನ್ ಅನರ್ಥ ಗೋಪಾಲಕ ಬಾಲಮೌಲಿಹಿ. ಹೇಗೆ ಪದ್ಯ, ಹೇಗೆ ಅದು ಕೂಡಲೇ ಇವತ್ತು ನೀವೆಲ್ಲ ಚಾಟ್ GPT ಅದರಲ್ಲಿ ಇಟ್ಕೊಳ್ಳೆ ಬಂದ್ಬಿಡುತ್ತೆ ಅಂತ ಸಂಭ್ರಮ ಪಡ್ತೀರಿ. ಚಾಟ್ GPT ಮೀರಿಸುವಂತಹ ಸಾಹಿತ್ಯಗಳು ಕನಕದಾಸರು, ಪುರಂದರದಾಸರು, ವಾದಿರಾಜರ ಒಡನಾಟ. ಹೇಗಿದೆ ಇದೆಲ್ಲ ಒಂದು ಅದ್ಭುತವಾದ ಚಮತ್ಕಾರಗಳು. ಹಾಗೆ ವ್ಯಾಸರ ಅನುಗ್ರಹದಿಂದ ಲಕ್ಷಾಲಂಕಾರ ರಚನೆ ಮಾಡಿ ಆ ತಾಯಿಯ ಹರಕೆಯನ್ನು ಪೂರೈಸಿ ಯಾವುದು ಬ್ಯಾಲೆನ್ಸ್ ಇಟ್ಟುಕೊಂಡಿಲ್ಲ. ನಾವೆಲ್ಲ ಸಾಯ್ಬೇಕಾದ್ರೆ 1000 ಋಣ ಹೊತ್ಕೊಂಡು ಹೋಗ್ತೀವಿ. ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟವರೇ ವಿನಃ ಅದು ಯಾವುದೇ ಋಣವನ್ನು ಹೊತ್ತುಕೊಂಡವರಲ್ಲ ಗುರುರಾಜರು ಅಂತ. ಈಗ ಗ್ರಂಥ ರಚನೆ ಇದೆಲ್ಲ ಸಾಮಾನ್ಯವಾಗಿ ಎಲ್ಲ ಒಂದು ಜ್ಞಾನಿಗಳು ಮಾಡುವಂಥದ್ದು. ಆದರೆ ವಾದಿರಾಜರು ಬಹಳಷ್ಟು ಅಮಾನುಷವಾದ, ನಾವೇನು ಸೂಪರ್ ನ್ಯಾಚುರಲ್ ಅಂತೀವಿ, ಮನುಷ್ಯರ ಕೈಲಿ ಮಾಡಲಾಗದಂತಹ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ಅದ್ರ ಬಗ್ಗೆ ತಿಳಿಸೋದಾದ್ರೆ ಅದೇ ಗ್ರಂಥಗಳನ್ನು ತುಂಬ ಮಾಡಿದ್ದಾರೆ. ಈಗಾಗಲೇ ಅದರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ವಾದಿರಾಜರು 100 ಗ್ರಂಥಗಳನ್ನು ರಚನೆ ಮಾಡಿಬಿಟ್ಟಿದ್ದಾರೆ. ಭೂಗೋಳ ವರ್ಣನೆ ಅಂತ ರಚನೆ ಮಾಡಿದ್ದಾರೆ. ಭೂಗೋಳ ಅಂದರೆ ಸಮಗ್ರ ಭೂಮಿಯ ಪರಿಚಯ. ಅದನ್ನು ಹೇಗೆ ಮಾಡಿರ್ಬೋದು? ಇವತ್ತು ನೀವು ಭೂಗೋಳ ಖಗೋಳಗಳ ಬಗ್ಗೆ ಪ್ರಾಚೀನ ಪುರಾಣ, ಪ್ರಾಚೀನ ಜ್ಞಾನಿಗಳ ಮಾತು ಎಲ್ಲವನ್ನೂ ಕಲೆ ಹಾಕ್ಕೊಳ್ಳಿ. ಆಮೇಲೆ ಭೂಗೋಳ ವರ್ಣನೆ ಅಂತ ವಾದಿರಾಜರ ಗ್ರಂಥ ತೆಗೆದುಕೊಳ್ಳಿ. ಎಂಥ ಅದ್ಭುತ ಅಂದರೆ, ನಾನು ಅದನ್ನು ನೆನಪು ಮಾಡಿಕೊಳ್ತಾ ಇದ್ರೆ ನಂಗೆ ನಿದ್ರೆ ಬರಲ್ಲ, ಅಷ್ಟು ಆನಂದ ಪಡ್ತಾ ಇರ್ತೀನಿ. ಒಂದು ಸಾಸಿವೆ ಕಾಳಿನ ಅಳತೆಯ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಭೂಭಾಗದ ಅದರ ಲೆಕ್ಕಾಚಾರ ಬರಬೇಕು. ಅದು ಎಷ್ಟು ಅಂದರೆ ಮೇರು ಪರ್ವತದಿಂದ ಎಲ್ಲ ದ್ವೀಪಗಳು ಎಷ್ಟೆಷ್ಟು ದೂರ ದೂರ ಇದೆ, ಹೇಗೆ ಬರುತ್ತೆ, ಅದು ಲೆಕ್ಕಾಚಾರ ಕರೆಕ್ಟ್ ಆಗಬೇಕು. ಮೇರು ಪರ್ವತದ ಶಿಖರದಿಂದ ಎಲ್ಲ ಕಡೆ 25 ಕೋಟಿ ಯೋಜನೆ ಕರೆಕ್ಟಾಗಿ ಬರಬೇಕು. ಅದು ಅಂದ್ರೆ ಮಾಡೋದಿದೆ, ಒಂದು ಪ್ರೋಟೋಟೈಪ್ ಮಾಡಬಹುದು ಅಲ್ವಾ? ಅಂದ್ರೆ ಈಗ ನಮ್ಗೊಂದು ಮೆಜರ್ಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಹೌದು, ಅದನ್ನ ಹಾಗೆ ಒಂದು ಪ್ರೋಟೋಟೈಪ್ ಮಾಡಬಹುದು. 1 ಇಂಚು ಅಲ್ಲ, ಒಂದು ಸಾಸಿವೆ ಕಾಳಿನ ಲೆಕ್ಕ ಹೇಳ್ತಾರೆ ವಾದಿರಾಜರು. ಅವ್ರಿಗೆ ಅಷ್ಟು ಸರ್ವಜ್ಞತ್ವ ಇದೆ. ಅನ್ಲಿಕ್ಕೆ ಒಂದು ಸಾಕ್ಷಿ ಏನು ಹೇಳೋದು ಅಂದರೆ, ಈಗ ಅಚ್ಯುತರಾಯನ ಕಾಲದಲ್ಲಿ ಒಂದು ದಾರಿದ್ರ್ಯ ಬರುತ್ತೆ. ಆ ಸಮಯದಲ್ಲಿ ತುಂಬ ಅತಿಕ್ರಮಣಗಳೆಲ್ಲ ಆಗಿ ದಾರಿದ್ರ್ಯ ಬರುತ್ತೆ. ನನಗೆ ಸಂಪತ್ತಿಲ್ಲ ಅಂತ ನೋಡಿ, ವಾಸ್ತವಿಕವಾಗಿ ಮಠಮಾನ್ಯಗಳಿಗೆ ಬಂದು ರಾಜರು ಬಂದು ಉಪಕಾರ ಮಾಡುವ ಕಾಲ. ಅವತ್ತಿನ ಕಾಲದ ಅತಿಕ್ರಮಣಗಳ ಹಿನ್ನೆಲೆಯಲ್ಲಿ ಅವನಿಗೆ ತುಂಬ ದಾರಿದ್ರ್ಯ ಬಂದಾಗ ರಾಜರ ಹತ್ರ ಬಂದು ಕೇಳ್ತಾನೆ, ನನ್ನ ಕಷ್ಟವನ್ನು ಪರಿಹಾರ ಮಾಡಲಿ ಅಂತ. ವಾಸ್ತವಿಕವಾಗಿ ಅಚ್ಯುತರಾಯ ವ್ಯಾಸರಾಜರ ಹತ್ರ ಹೋಗಬೇಕಾಗಿತ್ತು, ಇಲ್ಲಿ ಯಾಕೆ ಬಂದ ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತೆ. ವ್ಯಾಸರಾಜರು ವಾದಿರಾಜರೆಲ್ಲ ಸಮಕಾಲೀನರು. ಕೆಲವರು ವಿಮರ್ಶೆಯ ಪ್ರಕಾರ ಒಬ್ಬ ರಾಜನಿಗೆ ವಿಷಪ್ರಾಶನ ಆಗಿದೆ ಅಂತ ಇದರಲ್ಲಿ ವ್ಯಾಸ ಸಮುದ್ರದ ಹತ್ರ ಹೋಗಿ ವ್ಯಾಸರಾಜರು ಅಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಹಾಗಾಗಿ ಈ ಪ್ರಾಂತ್ಯದಲ್ಲಿ, ಹಂಪೆಯ ಪ್ರಾಂತ್ಯದಲ್ಲಿ ವ್ಯಾಸರಾಜರು ಇರಲ್ಲ. ಅವನಿಗೆ ಅಚ್ಯುತರಾಯನಿಗೆ ಕಷ್ಟ ಬರುತ್ತೆ. ಇದೊಂಥರ ಟೀಮ್ ವರ್ಕ್. ಒಂದು ಕಡೆ ವ್ಯಾಸರಾಜರು, ಒಂದು ಕಡೆ ವಾದಿರಾಜರು, ಒಂದು ಕಡೆ ವಿಜಯೇಂದ್ರ ತೀರ್ಥರು, ಒಂದು ಕಡೆ ಪುರಂದರದಾಸರು, ಒಂದು ಕಡೆ ಕನಕದಾಸರು, ಎಂಥ ಸುವರ್ಣ ಯುಗ. ಇನ್ನೊಂದು ಕಡೆ ಶ್ರೀಪಾದರಾಜರು. ಎಲ್ಲರೂ ಒಟ್ಟಿಗೆ ಬಂದು ಟೀಮ್ ವರ್ಕ್ ಮಾಡಿ ನಮ್ಮ ಸನಾತನ ಧರ್ಮವನ್ನು ಮೇಲೆ ಎತ್ತಿದ್ದಾರೆ ಉಚ್ಛ್ರಾಯಕ್ಕೆ. ಅಲ್ಲಿ ಯಾವುದೇ ಜಾತಿ ಮತ ಪಂಗಡ ಯಾವುದೂ ಇಲ್ಲ. ಅವರ ಸಾಹಿತ್ಯಗಳು ಎಲ್ಲ ಮುಖದಲ್ಲಿಯೂ, ಎಲ್ಲ ವಾಹಿನಿಗಳಿಗೆ, ಎಲ್ಲ ಸ್ತರಗಳಲ್ಲಿ ಕೇವಲ ನಾನು ಬ್ರಾಹ್ಮಣ, ನನಗೆ ಸೀಮಿತ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಜಪ ಮಾಡುವ ಪದ್ಧತಿಯನ್ನು ಬ್ರಾಹ್ಮಣರಿಗೆ ಪಾಠ ಮಾಡಿದವರು ವ್ಯಾಸರಾಜರು, ವಾದಿರಾಜರು, ಪುರಂದರದಾಸರು, ಆ ಶ್ರೀಪಾದರಾಜರು. ಅವ್ರದ್ದು ಹೆಸರು ಹೇಳಬೇಕಾದ್ರೆ ನಮಗೆ ರೋಮಾಂಚನ ಆಗುತ್ತೆ. ಆದ್ದರಿಂದ ಅಲ್ಲಿ ಅಚ್ಯುತರಾಯನ ಬಳಿ ಬಂದು ಹೇಳ್ತಾರೆ, ನಿನ್ನ ಮನೆಯಲ್ಲೇ ಸಂಪತ್ತಿದೆ, ನಮ್ಮ ಹತ್ರ ಯಾಕೆ ಬಂದು ಕೇಳ್ತಿ? ಎಲ್ಲಿದೆ ಗುರುಗಳೇ? ಅಲ್ಲಪ್ಪ, ತ್ರೇತಾಯುಗದಲ್ಲಿ ವಾಲಿ ಸುಗ್ರೀವೆಲ್ಲ ಇದ್ದ ಜಾಗ. ಇಲ್ಲಿ ವಾಲಿ ಒಂದಷ್ಟು ಸಂಪತ್ತು ಇಟ್ಟಿದ್ದಾನೆ, ಎಲ್ಲ ನಿನ್ನ ದಾರಿದ್ರ್ಯಕ್ಕೋಸ್ಕರ ಇಟ್ಟಿದ್ದಾನೆ ಕಾಣುತ್ತೆ, ಬಾ ಅಂತ ಒಂದು ಕಲ್ಲು ಬಂಡೆ ಹಿಂಗೆ ತೆಗಿತಾರೆ. ಭೂಗೋಳದ ಬಗ್ಗೆ ಎಂತಹ ಜ್ಞಾನ ಇದೆ ನೋಡಿ ವಾದಿರಾಜರಿಗೆ, ಸರ್ವಜ್ಞತ್ವ. ಕಲ್ಲು ಬಂಡೆ ತೆಗೆದ್ರೆ ಇವತ್ತೆಲ್ಲ ಅನಂತ ಪದ್ಮನಾಭನ ಬಾಗಿಲು ತೆಗೆದ್ರೆ ಅಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ಗಳಿದೆ.
ಅದು ನಿಶ್ಚಿತ. ಅಲ್ಲಿ ಯಾವುದೋ ಬಂಡೆ ವಾದಿರಾಜರಂಗ್ ತೆಗೆದ ಮೇಲೆ ತುಂಬಾ ಜನ ಬಂಡೆ ತೆಗೆದ್ರು ಮಣ್ಣು ಸಿಗ್ತಾ ಇದೆ. ಎಂತ ಸರ್ವಂಗ್ಯತ್ವ! ಕಲ್ಲು ಬಂಡೆ ತೆಗೆದ್ರು, ಇಡೀ ದೇಶದ ದಾರಿದ್ರ್ಯ ಪರಿಹಾರ ಆಯಿತು. ಎಂಥ ಅದ್ಭುತವಾದ ಮಹಿಮೆಗಳು, ವಾದಿರಾಜರು ಮಾಡಿದ ಪವಾಡಗಳು, ಅವರ ಸರ್ವಜ್ಞತ್ವ. ಆಮೇಲೆ ಅವನು ಹೇಳ್ತಾನೆ, ನೀವು ಒಂದು ಸ್ವಲ್ಪ ತಗೊಳ್ಳಿ, ಕೆಲವು ಪರ್ಸೆಂಟೇಜ್ ಕೊಡ್ತಾರಲ್ಲ, ನೀವು ತಗೊಳ್ಳಿ. ರೆವಿನ್ಯೂ ಶೇರ್. ವಾದಿರಾಜರು ಹೇಳ್ತಾರೆ, ಸುಗ್ರೀವ ಪೂಜೆ ಮಾಡಿದ, ವಾಲಿ ಪೂಜೆ ಮಾಡಿದ ವಿಠ್ಠಲ ಮತ್ತು ರಾಮದೇವರ ವಿಗ್ರಹ ಇದೆ. ಅವನು ಸುಗ್ರೀವ ರಾಮಾರಾಧಕ, ವಾಲಿ ವಿಠ್ಠಲಾರಾಧಕ. ಹಾಗಾಗಿ 2 ಪ್ರತಿಮೆಗಳಿದೆ, ಅದನ್ನು ಕೊಟ್ಬಿಡಿ ಅಂತಾರೆ. ಇವತ್ತು ಆ ಸಂಸ್ಥಾನದಲ್ಲಿ ಅವ್ರ ಕೈಯಲ್ಲಿ ಹಿಡ್ಕೊಂಡು ಸಣ್ಣ ಪ್ರತಿಮೆ, ನೀವು ಸಂಪುಟದಲ್ಲಿ ಹಾಕೊಂಡಿರ್ತೀರಲ್ಲ, ಆ ಥರದ ಪ್ರತಿಮೆ ಸಂಪುಟದಲ್ಲಿ ಇವತ್ತು 1 ಅಡಿ ಕಾಣುತ್ತೋ ಅಷ್ಟು ಎತ್ತರದ ಪ್ರತಿಮೆಗಳು ಪೂಜೆಗೊಳ್ತಾ ಇದೆ ಇವತ್ತು. ಇಂಥದ್ದೆಲ್ಲ. ಇನ್ನೂ ಒಂದು ಸ್ವಾರಸ್ಯ ಏನು ಅಂದರೆ, ವಾದಿರಾಜರು ಮಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ಭಕ್ತ ಹೇಳ್ತಾನೆ, ಇದೆಲ್ಲ ಭೀಮಸೇನ್ ದೇವರು ಹೀಗೆ ಯಾತ್ರೆ ಮಾಡ್ತಾ ಹಿಂಗೆ ಹೋದರು. ಹೌದು, ಅವ್ರು ಹೋಗಬೇಕಾದ್ರೆ ಅವರೊಂದು ನರಸಿಂಹದೇವರು ಉಪಾಸಕರಾಗಿದ್ರು, ಅವ್ರು ಪೂಜೆ ಮಾಡ್ತಾ ಇದ್ರು. ಆ ನರಸಿಂಹದೇವರನ್ನ ಈ ಸರಸ್ವತಿ ನದಿಯಲ್ಲಿ ಹಾಕಿಬಿಟ್ಟು ಅವ್ರು ಮುಂದೆ ಹೋದರು. ವಾದಿರಾಜರು, ಇದೆಲ್ಲ ಹೆಂಗೆ ಹೇಳ್ತೀರಿ ನೀವು, ಎಲ್ಲಿದೆ ಇತಿಹಾಸ? ನಿಂತ್ಕೊಳ್ಳಿ, ಇಲ್ಲೇ ನಿಂತ್ಕೊಳ್ಳಿ ಅಂದ್ರು. ಟಕ್ಕಂತ ನದಿಗೆ ಹಾರಿದ್ರು. ಅದು ಎಂತ ಫೋರ್ಸಲ್ಲಿ ನದಿ ಧುಮುಕುತ್ತಲ್ಲಿ, ಸರಸ್ವತಿ ನದಿ. ಆ ಪ್ರವಾಹದಲ್ಲಿ ಹಾರಿ ಆ ನರಸಿಂಹದೇವರನ್ನ ಹಿಡ್ಕೊಂಡು ಬಂದರು. ಇದು ಪೀಠದಲ್ಲಿ ಇವತ್ತು ಪೂಜೆ ಆಗ್ತಾ ಇದೆ. ಅದೊಂದು ಭೀಮಸೇನ್ ದೇವರು ಕೈಯಲ್ಲಿ ಒಂದು ಸಂಪುಟದಲ್ಲಿ ಹಾಕೊಂಡು ಪೂಜೆ ಮಾಡೋದು. ಇವತ್ತು ಇಷ್ಟು ಎತ್ತರ ಇದೆ ಅದು. ಎಂಥ ಒಂದು ವಾದಿರಾಜರ ಸರ್ವಜ್ಞತ್ವ, ಶಕ್ತಿ, ಅಮಾನುಷವಾದ ಕ್ರಿಯೆಗಳು. ಇಷ್ಟೆತ್ರ ಇದ್ದಿದ್ದು ಆಗಿನ ಕಾಲದಲ್ಲಿ ಅದು ಸಣ್ಣ ಸಂಪುಟ. ನಮ್ಮ ಭೀಮಸೇನ್ ದೇವರಿಗೆ ಹೀಗೆ, ಅದು ನಮಗೆ ಇವತ್ತು ಹೀಗೆ. ಅದನ್ನ 2 ಕೈಲಿ ಹೀಗೆ ಎತ್ತಬೇಕು ನಾವು. ಇದೆಲ್ಲ ಯಾವ ಕ್ಷೇತ್ರ ಅಲ್ಲ, ಯಾವ ಮಣ್ಣಿನ ಕಣ ಇವತ್ತೆಲ್ಲ ಹೇಳ್ತಾರಲ್ಲ, ನೆಲ ಜಲ ಭಾಷೆಗಳಿಗೆ ಮಹತ್ವ ಕೊಡಬೇಕು. ಯಾವ ಸ್ತರದಲ್ಲಿ ಕೊಟ್ಟಿಲ್ಲ. ತಮಿಳಲ್ಲಿ ಪದ್ಯಗಳನ್ನು ಮಾಡಿದ್ದಾರೆ, ತುಳುವಿನಲ್ಲಿ ಮಾಡಿದ್ದಾರೆ. ಲೇ 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 ಅಂತ ಒಂದು ಹಾಡಿದೆಯಲ್ಲ, ಎಲ್ಲ ಭಾಷೆಗಳನ್ನು ಚಾಚಿಕೊಂಡಿದೆ ಅದು. ಅಂದರೆ ನಮ್ಮ ಭಾರತೀಯತೆಯನ್ನು ಸರ್ವ ವಿಧದಿಂದ ಅಭಿವೃದ್ಧಿ ಮಾಡಿ ಅದಕ್ಕೆ ಬೆಲೆಯನ್ನು ತುಂಬಿದ್ದಾರೆ ವಾದಿರಾಜರು. ಹೀಗೆ ಅವರ ಗ್ರಂಥ ರಚನೆ ಆಗ್ಬೋದು, ಅವರ ತೀರ್ಥಯಾತ್ರೆ ಇರ್ಬೋದು, ಜಗತ್ತಿನ ಜನಗಳ ಜೊತೆಗೆ ಸ್ಪಂದನ ಆಗ್ಬೋದು, ಕಷ್ಟ ನಷ್ಟಗಳ ಪರಿಹಾರ ಆಗ್ಬೋದು, ಕ್ಷೇತ್ರಗಳ ಉದ್ಧಾರ ಆಗ್ಬೋದು. ಎಲ್ಲ ಮುಖದಲ್ಲೂ ವಾದಿರಾಜರ ಒಂದು ದಾಪುಗಾಲಿದೆ. ಈಗ ಇನ್ನೊಂದು ತುಂಬಾ ಮುಖ್ಯವಾದ, ವಾದಿರಾಜರ ಬಗ್ಗೆ ಮಾತಾಡ್ತಿರುವಾಗ ಲಕ್ಷ್ಮೀ ಶೋಭಾನದ ಬಗ್ಗೆ ಮಾತಾಡದೇ ಇದ್ರೆ ಅಪೂರ್ಣ ಆಗ್ಬಿಡುತ್ತೆ. ಯಾಕಂದ್ರೆ ಪ್ರತಿಯೊಂದು ಯಾವುದೇ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಆಯಿತು ಅಂದರೆ, ಮದುವೆ ಆಯಿತು ಅಂದರೆ, ಅಲ್ಲಿ ಬಹಳಷ್ಟು ಜನ ಮುತ್ತೈದೆಯರು ಕೂತು ಆ ಲಕ್ಷ್ಮೀ ಶೋಭಾನೆ ಇಲ್ಲದೆ ಮದುವೆನೇ ಆಗಲ್ಲ ಮಧ್ಯ ಸಂಪ್ರದಾಯದಲ್ಲಿ. ಹಾಗಾಗಿ ಅಷ್ಟು ಪವರ್ ಆ ಲಕ್ಷ್ಮೀ ಶೋಭಾನೆಗೆ. ಅದ್ರ ಬಗ್ಗೆ ಹೇಳಿ, ಅದು ಯಾವ ಕಾಲದಲ್ಲಿ ಇದನ್ನ ರಚನೆ ಮಾಡಿದ್ರು, ಅದರ ಮಹಿಮೆ ಏನು ಅಂತ. ನಾವು ವಾದಿರಾಜರ ಬಗ್ಗೆ ಮಾತನಾಡ್ತಾ ಲಕ್ಷ್ಮೀ ಶೋಭಾನದ ಬಗ್ಗೆ ಮಾತನಾಡಲಿಲ್ಲ ಅಂದರೆ ಅಪರಿಪೂರ್ಣ ಆಗಿಬಿಡುತ್ತೆ. ಯಾಕೆ ಅಂದರೆ, ನಾನೀಗ ತಂದೆ ತಾಯಿಗಳ ಬಗ್ಗೆ ಹೇಳಿದೆ. ದಾಂಪತ್ಯ ಜೀವನ ಏನಾಗುತ್ತೆ, ತುಂಬ ಖರ್ಚು ಮಾಡಿ ಮದುವೆಗಳನ್ನು ಮಾಡ್ತಾರೆ. 15 ದಿನ ಕೆಲವೊಮ್ಮೆ ಸಂಸಾರ ಮಾಡಲ್ಲ ಕೆಲವರು. ಬಟ್ಟೆ ಬದಲಾಯಿಸಿದ ಹಾಗೆ ಗಂಡ ಹೆಂಡತಿ ಬದಲಾಗ್ಬಿಡ್ತಾರೆ. ಇವತ್ತೆಲ್ಲ ತುಂಬಾ ಜಾಸ್ತಿ ಆಗಿದೆ, ತುಂಬಾ ದೊಡ್ಡ ಸಮಸ್ಯೆ ಇವತ್ತು. ಯಾಕಂದ್ರೆ ಭಯ ಆಗುತ್ತೆ. ಬಹಳಷ್ಟು ಜನ ಈಗ ನನ್ನ ಗೊತ್ತಿರೋ ಕ್ಲೈಂಟ್ಸ್ ಅಲ್ಲಿ ಅವರಿಗೆಲ್ಲ ಕೇಳ್ತಾರೆ, ನಮ್ಮ ಮಗ ಇದ್ದಾನೆ, ಜಾತಕ ಕೊಡಿ. ಭಯ ಆಗತ್ತೆ ನಮ್ಗೆ ಯಾರನ್ನಾರು ಹೇಳ್ಬೇಕು ಅಂದ್ರೆ. ಅವ್ರು ಹೇಳ್ತಾರೆ, ನನಗೂ ಭಯ ಇದೆ, ಮದುವೆ ಅಂತೂ ಮಾಡ್ತೀವಿ, ಆಮೇಲೆ ಏನಾಗ್ಬಿಡುತ್ತೋ. ಯಾಕಂದ್ರೆ ಈ ಲೈಫ್ ಲಾಂಗ್ ಅವ್ರ ಜಗಳಗಳನ್ನ ಸಾಲ್ವ್ ಮಾಡ್ಬೇಕು ಇವರು. ಅವ್ರ ಡೈವರ್ಸ್ ಆಗದೆ ಇರೋ ಹಂಗೆ ನೋಡ್ಕೋಬೇಕು. ಅದು ಇವ್ರ ಕೈಲೂ ಇರಲ್ಲ. ಎಷ್ಟೋ ಸರಿ ಬಹಳಷ್ಟು ವಿಚ್ಛೇದನಗಳಾಗ್ತಾ ಇದೆ. ಸಮಸ್ಯೆ ತುಂಬಾ ದೊಡ್ಡ ಸಮಸ್ಯೆ. ನಮ್ಮ ಗುರುರಾಜ ನಾಯ್ಡು ಹರಿಕತೆ ಮಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು, ಮಧು ವೇ ಅಂತ ತಿಳ್ಕೊಳ್ತಾರಂತೆ. ಮಧು ಅಂದ್ರೆ ಜೇನುತುಪ್ಪ, ವೇ ಅಂದ್ರೆ ದಾರಿ, ಜೇನುತುಪ್ಪದ ದಾರಿ ಮದುವೆಗಿಂತ ಮೊದಲು. ಮದುವೆ ಆದ ತಕ್ಷಣ ಮಧು ವ್ಯಾ ಅಂತ ಅನಿಸುತ್ತೆ ಅಂತ ಗುರುರಾಜ ನಾಯ್ಡು ಹೇಳ್ತಿರ್ತಾರೆ. ಆದರೆ ಇಂಥ ಒಂದು ಒಡಕು ಸಮಾಜವನ್ನ ಈಗ ಹೊಸದಾಗಿ ಕಲ್ಯಾಣ ಮಾಡೋಕ್ಕಿಂತ ಆದ ಕುಟುಂಬಗಳು ಒಡೆದು ಹೋದಾಗ ಅದನ್ನ ಸರಿ ಮಾಡಬೇಕು. ನಾನು ಎಷ್ಟೋ ಬಾರಿ ಹೇಳ್ತಿರ್ತೇನೆ, ಈಗ ಹೊಸ ದೇವಾಲಯ ನಿರ್ಮಾಣ ಮಾಡೋದು ಪುಣ್ಯಪ್ರದವ, ಹಳೆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡೋದು ಪುಣ್ಯಪ್ರದವ ಅಂತ. ವಾದಿರಾಜರ ಲಕ್ಷ್ಮೀ ಶೋಭಾನ ದಾಂಪತ್ಯ ಜೀವನದ ಜೀರ್ಣೋದ್ಧಾರದ ಕಾರ್ಯಕ್ರಮ ಇದೆ ಇದರಲ್ಲಿ. ಅದ್ಯಾಪಿ ಫಲಪ್ರದ ಅಂತ ಹೇಳಿದ್ದಾರೆ. ಇವತ್ತಿಗೂ ಜ್ವಲಂತವಾದ ಫಲ ಲಕ್ಷ್ಮೀ ಶೋಭಾನ ಪದ್ಯಗಳಲ್ಲ, ಅದೆಲ್ಲ ವೇದೋಕ್ತವಾದ ಮಂತ್ರಗಳು. ಅದ್ಭುತವಾದ ಶಕ್ತಿ ಇದೆ. ಲಕ್ಷ್ಮೀ ಶೋಭಾನ ಅಂತ ತಗೊಂಡ್ರೆ 1 ವರ್ಷ ಆಗುತ್ತೆ ನಮ್ಮದು ನಿಮ್ಮದು ಸಂವಾದ. ಒಬ್ಬ ಜಹಾಗೀರ್ದಾರ್ ಮಗ ತೋರಿಸಿಕೊಡ್ತಾರೆ, ನನ್ನ ದೇವರು ಸ್ವಪ್ನದಲ್ಲಿ ನಮ್ಮ ಹಯಗ್ರೀವ ದೇವರು ಮಾತನಾಡಿದ್ದಾರೆ, ಆ ಹಯಗ್ರೀವ ದೇವರು ಮಾತನಾಡಿದ ಕ್ರಮದಲ್ಲಿ ನಾನು ಈ ಪದ್ಯವನ್ನು ಹೇಳ್ತಾ ಇದ್ದೀನಿ ಅಂತ ಜಹಾಗೀರ್ದಾರನ ಮನೆಯಲ್ಲಿ ಅವನ ಟೋಪಿಯಲ್ಲಿರುವಂತಹ ಒಂದು ಕಟ್ ಹಾವು ಕಡ್ದು ಬಿಟ್ಟು, ಅವನು ಗೊತ್ತಿರಲ್ಲ, ಹಿಂದಿನ ದಿನ ಇಟ್ಟಿರ್ತಾನೆ, ಹಂಗೆ ಹಾಕೊಳ್ತಾನೆ, ಸಣ್ಣ ಹಾವು ಕಡ್ದು ಸತ್ತೇ ಹೋಗ್ಬಿಡ್ತಾನೆ. ವಾದಿರಾಜರು ಹೇಳ್ತಾರೆ, ಎಲ್ಲ ಸಾಮೂಹಿಕವಾಗಿ ನಾನು ಹೇಳಿದ ಪದ್ಯವನ್ನು ಹೇಳಿ ಆ ಮಗು ಬದುಕುತ್ತೆ. ಇಂತಹ ವೈದ್ಯಕೀಯ ಕೇಂದ್ರ ಯಾವುದಿದೆ ಹೇಳಿ? ಗಟ್ಮುಟ್ಟಿಯಾಗಿದ್ದವರಿಗೆ ಸೈನ್ ಹಾಕಿಸ್ಕೊಳ್ತಾರೆ, ಇದರ ಮರಣ ಆದರೆ ನಮ್ಮ ಜವಾಬ್ದಾರಿ ಅಲ್ಲ.
ವಾದಿರಾಜರ ಮಂತ್ರದ ಬಲ ಏನು ಅಂದ್ರೆ ಮರಣ ಆಗಿಬಿಟ್ಟಿದೆ, ಈಗ ಸತ್ತಿಲ್ಲ ಆ ಮಗು ಅಂತಾರೆ. ಸತ್ತಿಲ್ಲ, ಇಲ್ಲ ಗುರುಗಳೇ ಏನೂ ಇಲ್ಲ ಇದರಲ್ಲಿ, ದೇಹ ಎಲ್ಲ ತಣ್ಣಗಾಗಿದೆ, ಇಲ್ಲ ಈಗ ಬಿಸಿ ಆಗುತ್ತೆ, ನೀವೆಲ್ಲ ಮಂತ್ರದಿಂದ ಬದುಕಿಸಿ. ಸಮಾಜಕ್ಕೆ ಎಂಥ ಚೈತನ್ಯವನ್ನು ತುಂಬಿದ್ರು. ಯಾವುದು ನಮ್ಮ ಬಾಹ್ಯ ಲೋಕದಲ್ಲಿ ಚಿಕಿತ್ಸೆಗಳಿಲ್ಲ, ಅದಕ್ಕೆ ಮಂತ್ರದಿಂದ ಚಿಕಿತ್ಸೆ ಇದೆ. ಆದ್ರಿಂದ ನೀವು ಬರೀ ಯುಕ್ತಿ ಚಿಕಿತ್ಸೆಯ ಕಡೆ ಗಮನ ಹರಿಸಬೇಡಿ, ಮಂತ್ರ ಚಿಕಿತ್ಸೆಯ ಕಡೆ ಗಮನ ಹರಿಸಿ. ಎರಡೂ ಬೇಕು. ಇನ್ನ ಅಂತ ಹೇಳಿ ಬರೀ ಲಕ್ಷ್ಮೀ ಶೋಭಾನ ಸಾಕು ಅಲ್ಲ, ನಿಮಗೆ ರೋಗ ಬಂದಾಗ ಔಷಧಿ ತಗೊಳ್ಳಿ, ಲಕ್ಷ್ಮೀ ಶೋಭಾನ ಪಾರಾಯಣದ ಜೊತೆಗೆ ತಗೊಳ್ಳಿ. ಇದು ಆದ್ರಿಂದ ಸಾವಿರಾರು ಸ್ತ್ರೀಯರಲ್ಲಿ ಇವತ್ತು ಪ್ರಾಮಾಣಿಕವಾದ ಒಂದು ಮಾಂಗಲ್ಯ ಬಂಧನ ನಡೀತಾ ಇದೆ. ಅವರ ಗಂಡ ಹೆಂಡತಿ ಮಕ್ಕಳೆಲ್ಲ ಸುಖವಾಗಿದ್ದಾರೆ ಅಂದರೆ ನಮ್ಮ ಸನಾತನಿಯರಿಗೆ ಮಾಂಗಲ್ಯ ಯಾವುದು ಅಂದರೆ ಲಕ್ಷ್ಮೀ ಶೋಭಾನ. ಆದ್ರಿಂದ ಇದನ್ನ ವಾದಿರಾಜರೇ ಹೇಳ್ತಾರೆ, ಮಧುಮಕ್ಕಳಿಗೆ ಶುಭಬಹುದು, ಮದುವೆಯ ಮನೆಯಲ್ಲಿ ಈ ಪದನ ಪಾಡಿದರೆ ಮಧುಮಕ್ಕಳಿಗೆ ಶುಭಬಹುದು ಶೋಭಾನೆ. ನಿಶ್ಚಿತವಾಗಿ ಹೇಳ್ತಾರೆ, ನೀವು ಮದುವೆ ಮಾಡೋ ಮನೆ ಅಂದರೆ ಮದುವೆ ದಿನ ಅಲ್ಲ, ನಿಮ್ಮ ಮನೇಲಿ ಒಬ್ಬ ಮಗ ಇದ್ದಾನೆ, ಒಂದು ಮಗಳಿದ್ದಾಳೆ ಅಂದರೆ ಮದುವೆ ಮನೆ ಅದು. ನಿತ್ಯ ಹೇಳಿಸಿ ಅವರ ಬಾಯಲ್ಲಿ. ಕೆಲವರು ಅವತ್ತಿನ ದಿನ ಹೇಳ್ಬಿಡ್ತಾರೆ ಹೋಗಿ ಕೆಲಸ ಮುಗಿತು ಅಂತ. ನಿತ್ಯ ಹೇಳಿಸಿ, ಮದುವೆ ಮನೆ ಅಂದರೆ ಮದುವೆ ಆಗುವ ಮನೆ. ನಿತ್ಯ ಹೇಳಿಸಿ, ಮಧುಮಕ್ಕಳಿಗೆ ಶುಭಬಹುದು, ಖಂಡಿತ ಒಳ್ಳೇದಾಗುತ್ತೆ. ಮತ್ತು ವಾದಿರಾಜರ ಬಾಯಲ್ಲಿ ಬಂತು ಅಂದರೆ ಅದು ಒಳ್ಳೇದಾಗೇ ಆಗುತ್ತೆ. ವಾದಿರಾಜರ ಮಹಿಮೆಗಳು ಅಂತಹದ್ದು.